ಕೊಡಗಿನ ಶೈಲಿಯ ಚಿಕನ್ ಕರಿ ಜೊತೆಗೆ ಅಕ್ಕಿ ರೊಟ್ಟಿ. ಹಾಯ್ ಎವ್ರಿವಾನ್, ನಾನಿವತ್ತು ನಮ್ಮ ಕೊಡಗಿನಲ್ಲಿ ಮಾಡೋ ಟ್ರೆಡಿಷ್ನಲ್ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಮೊದಲಿದಕ್ಕೆ ಅರಿಶಿನ ಪುಡಿ ಹಾಕ್ಕೋಬೇಕು, ಮತ್ತು ಖಾರದ ಪುಡಿ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋಬೋದು. ಉಪ್ಪು ಹಾಕೋತಿದ್ದೀನಿ, ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಮತ್ತು ಇದು ನಮ್ಮ ಕೊಡಗಿನ ಮಲಬಾರ್ ಟಾಮ್ರಿನ್ ವಿನಿಗರ್, ಕಾಚಂಪುಳಿ ಅಂತ ಹೇಳ್ತಾರಲ್ಲ ಅದು, ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಹೊತ್ತು ಉಪ್ಪು ಖಾರದ ಪುಡಿ ಎಲ್ಲ ಹೀರ್ಕೊಳ್ಳುತ್ತೆ, ಅಲ್ಲಿವರೆಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ಮೊದಲಿಗೆ ತೆಂಗಿನಕಾಯಿನ ತುರ್ಕೊಳ್ಳೋಣ. ತೆಂಗಿನಕಾಯಿ ತುರ್ಕೊಂಡಾಗಿದೆ. ಇವಾಗ ನಾವು ಇದಕ್ಕೆ ಜೀರಿಗೆ, ಸಾಂಬಾರ ಪುಡಿ, ಬೆಳ್ಳುಳ್ಳಿ, ಪುದೀನ ಹಾಕ್ಕೋತಾ ಇದ್ದೀನಿ. ಇದು ನಾಟಿ ಕೊತ್ತಂಬರಿ ಸೊಪ್ಪು, ನೀವು ಪೇಟೆಲ್ ಸಿಗೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇದು ನಮ್ಮ ಕೊಡಗಿನಲ್ಲಿ ತುಂಬ ಸಿಗುತ್ತೆ. ಇದನ್ನ ಚಟ್ನಿ ಕೂಡ ಮಾಡ್ಕೋಬೋದು, ಇದರಲ್ಲಿ ತುಂಬ ರುಚಿಯಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸ್ವಲ್ಪ ಪೀಸ್ ಮಾಡಿಕೊಂಡು ಹಾಕ್ಕೋಬೇಕು. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಈ ಥರ ನುಣ್ಣಗೆ ರುಬ್ಕೋಬೇಕು, ತರಿ ತರಿಯಾಗಿ ಇರಬಾರ್ದು. ಇವಾಗ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು. ಮೊದಲು ಅದಕ್ಕೆ 2 ಈರುಳ್ಳಿ ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಬೇಕು. ಈ ಥರನೇ ಸ್ಲೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಪೀಸಸ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗಿದೆ. ಇವಾಗ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನ್ ಫ್ರೈ ಮಾಡ್ಕೊಳ್ಳಿಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಸ್ಕೋಬೇಕು. ಇವಾಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಈ ಚಿಕನ್ ಕರಿಗೆ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ, ಮತ್ತು ಗೀ ರೈಸ್ ಮ್ಯಾಚಿಂಗ್ ಇರುತ್ತೆ. ನಮ್ಮಲ್ಲಿ ಟ್ರೆಡಿಷ್ನಲ್ ಆಗು ಮಾಡ್ತಾರೆ ಗೀ ರೈಸ್ ಮತ್ತು ಇದೇ ಥರ ಚಿಕನ್ ಕರಿನ. ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ. ಮತ್ತು ನಮ್ಮಲ್ಲಿ ನೂಪುಟ್ಟು ಅಂತ ಹೇಳ್ತಾರೆ, ಅದು ಶಾವಿಗೆ ಅಂತ ಹೇಳ್ತಾರಲ್ಲ, ಅದನ್ನು ನೂಪುಟ್ಟು ಅಂತ ಹೇಳ್ತಾರೆ. ಅದಕ್ಕೆ ತುಂಬ ರುಚಿ ಕೊಡುತ್ತೆ. ಇವಾಗ ಇದಾಗಿದೆ. ಇದಕ್ಕೆ ನಾವಿವಾಗ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಚಿಕನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನ ಬೇಕಿಡಬೇಕು. ಸ್ವಲ್ಪ ನೀರು ಇದರಲ್ಲೇ ಬಿಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಬೇಯಲಿಕ್ಕೆ ಬಿಡಬೇಕು. ಇದನ್ನು ನಾನಿವಾಗ ಇದರಲ್ಲೇ ಇದ್ದ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೋಬೇಕು. ಈ ಥರ ಪೂರ್ತಿಯಾಗಿ ಅದಕ್ಕೆ ಹಾಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ಆ ಥರ ಮೀಡಿಯಮ್ ಆಗಿ ನೀರು ಹಾಕೋಬೇಕು.
ನೋಡಿ ಈ ಥರ ನೀರು ಆ್ಯಡ್ ಮಾಡ್ಕೋಬೇಕು. ಚಿಕನ್ ಕರಿ ರೆಡಿ ಆಗ್ತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಚಿಕನ್ ಪೌಡ್ರ್ ಹಾಕೋತಾ ಇದ್ದೀನಿ. ಚಿಕನ್ ಕರಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣವಾ? ಚಿಕನ್ ಕರಿ ಜೊತೆ ತಿನ್ನಲಿಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ಚಿಕನ್ ಕರಿ ರೆಡಿಯಾಗಿದೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.